ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬರ್ತಾ ಇರೋಂಥ ಅಧಿಕ ಮಾಸದ ವಿಭುವನ ಸಂಕಷ್ಟಹರ ಚತುರ್ಥಿ ಯಾವ ದಿವಸ ಬರ್ತಾ ಇದೆ, ಯಾವ ಸಮಯದಲ್ಲಿ ಚಂದ್ರೋದಯ ಆಗ್ತಾ ಇದೆ, ಹಾಗೆ ಯಾವ ದಿವಸ ನಾವು ಆಚರಣೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲ ಅನ್ನೋದು ಉಂಟಾಗಿದೆ. ಯಾಕೆ ಅಂತ ಹೇಳಿದ್ರೆ ಹುಣ್ಣಿಮೆ ಶನಿವಾರ ಪ್ರಾರಂಭವಾಗಿ ಭಾನುವಾರ ಮಧ್ಯಾಹ್ನದವರೆಗೂ ಕೂಡ ಹುಣ್ಣಿಮೆ ತಿಥಿ ಇತ್ತು. ಆದ್ದರಿಂದ ನಾವು ಯಾವ ದಿವಸದಿಂದ ಲೆಕ್ಕಾಚಾರವನ್ನು ತೆಗೆದುಕೊಂಡು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಮಾಡಬೇಕು ಅಂತ ಗೊಂದಲ ಇದೆ. ಯಾಕೆಂದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 3ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಕೆಲವೊಂದರಲ್ಲಿ 4ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವ ದಿವಸ ಮಾಡಬೇಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದ್ರೆ ಚಂದ್ರೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಚಂದ್ರೋದಯ ಆಗುವಂಥ ದಿವಸದಲ್ಲೇ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ. ಆ ರೀತಿಯಾಗಿ ತೆಗೆದುಕೊಂಡಾಗ ಜೂನ್ 3ನೇ ತಾರೀಕು ಸಂಕಷ್ಟಹರ ಚತುರ್ಥಿ ತಿಥಿ ರಾತ್ರಿ 9:21 ಪ್ರಾರಂಭವಾದರೆ ಮುಕ್ತಾಯ ಆಗ್ತಾ ಇರುವಂಥದ್ದು ಜೂನ್ 4ನೇ ತಾರೀಕು ರಾತ್ರಿ 11:30 ಈ ಒಂದು ಚತುರ್ಥಿ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು. ಇದು ಬಹಳನೇ ತಡವಾಗಿ ಚತುರ್ಥಿ ತಿಥಿ ಪ್ರಾರಂಭ ಆಗ್ತಾಯಿದ್ರು ಕೂಡ ನಾವು ಆ ಚಂದ್ರೋದಯದ ಹಾಗೆ ಆ ಚತುರ್ಥಿ ತಿಥಿ ಆ ಸಮಯವನ್ನು ಗಣನೆಗೆ ತೆಗೆದುಕೊಂಡಾಗ ಜೂನ್ 3ನೇ ತಾರೀಕಿನಂದೇ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ರಾತ್ರಿ 9:21 ಚತುರ್ಥಿ ತಿಥಿ ಪ್ರಾರಂಭ ಆಗೋದ್ರಿಂದ ನೀವು ಪೂಜೆಯನ್ನು ಮಾಡುವಂಥವರು ಆ ಒಂದು ಸಮಯದಲ್ಲೇ ನೀವು ಮಾಡಬೇಕಾಗುತ್ತೆ. ಅಂದರೆ ಬೆಳಗ್ಗಿನಿಂದ ನೀವು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸ ಇರೋದಾದರೆ ನೀವು ಪೂಜೆಯನ್ನು ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡು 9:21 ನಂತರದಲ್ಲಿ ನೀವು ಆ ಪೂಜೆ ಮಾಡುವಂಥದ್ದು, ಆ ವ್ರತಕಥೆಯನ್ನು ಓದುವಂಥದ್ದು, ಹಣ್ಣು ನೈವೇದ್ಯ ಎಲ್ಲವನ್ನು ಕೂಡ ನೀವು ಮಾಡುವಂಥದ್ದು ಏನಿದೆ ಎಲ್ಲವನ್ನು ಕೂಡ 9:21 ನಂತರದಲ್ಲಿ ನೀವು ಮಾಡಬೇಕಾಗತ್ತೆ. ಹಾಗೆ ಚಂದ್ರೋದಯ ಕೂಡ ಆ ದಿನ ರಾತ್ರಿ 9:50 ನಂತರ 9:50 10:06 ಒಳಗಾಗಿ ಚಂದ್ರೋದಯ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಆಯಾಯ ಪ್ರಾಂತ್ಯಗಳಿಗೆ ತಕ್ಕಂತೆ ಈ ಒಂದು ಸಮಯದಲ್ಲಿ 5ರಿಂದ 10 ನಿಮಿಷ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಅದು ಬಿಟ್ಟರೆ ಹೆಚ್ಚು ಕಮ್ಮಿ ಅದೇ ಒಂದು ಸಮಯದಲ್ಲಿ ಚಂದ್ರೋದಯ ಆಗೋದ್ರಿಂದ ನೀವು ಪೂಜೆಯನ್ನು ಮುಗಿಸಿದ ನಂತರದಲ್ಲೇ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಒಂದು ಪೂಜೆ ನೈವೇದ್ಯವನ್ನೆಲ್ಲ ಮಾಡಿ ಆ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಇನ್ನು ಈ ದಿವಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಗುರುವಾರ ಕೂಡ ಇಡೀ ದಿವಸ ಚತುರ್ಥಿ ತಿಥಿ ಇರುತ್ತೆ. ರಾತ್ರಿ 11:30 ಕೂಡ ಚತುರ್ಥಿ ತಿಥಿ ಇರುತ್ತೆ. ಹಾಗೆ ಗುರುವಾರ ಕೂಡ ಚಂದ್ರೋದಯ ರಾತ್ರಿ 10:06 ನಂತರದಲ್ಲಿ ಚಂದ್ರೋದಯ ಕೂಡ ಆಗೋದ್ರಿಂದ ನೀವು ಬುಧವಾರ ಯಾವುದೇ ಒಂದು ಕಾರಣದಿಂದಾಗಿ ನೀವು ಆ ದಿವಸ ಆಚರಣೆ ಮಾಡಲಿಕ್ಕೆ ಬರದೇ ಇದ್ದರೆ ನೀವು ಗುರುವಾರ ಸರಳವಾಗಿ ನೀವು ಆ ಒಂದು ಗಣಪತಿಯ ಒಂದು ಪೂಜೆ ಏನಿದೆ ಎಲ್ಲವನ್ನು ಕೂಡ ನೀವು ಆ ದಿವಸ ಮಾಡ್ಕೊಳ್ಬಹುದು. ಆದರೆ ಪ್ರತಿ ತಿಂಗಳು ನಡೆಸ್ಕೊಂಡು ಬಂದಿರೋವಂಥವರು ಬುಧವಾರನೇ ಆಚರಣೆಯನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.